ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸದ್ಯ ರಾಜೀವ್ ಗೌಡ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಿಗೆ ರಾಜೀವ್ ಗೌಡ ಪರಾರಿಯಾಗಿರೋದು. ಎಲ್ಲಿದ್ದಾರೆ ರಾಜೀವ್ ಗೌಡ ಗೊತ್ತಿಲ್ಲ. ಪೊಲೀಸರು ಹುಡುಕೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪ್ರಾಮಾಣಿಕವಾಗಿ ಹುಡುಕ್ತಿದ್ದಾರಾ, ಹುಡುಕೋ ನಾಟಕ ಮಾಡ್ತಿದ್ದಾರಾ ಗೊತ್ತಿಲ್ಲ. ಅರೆಸ್ಟ್ ಯಾವಾಗ ರಾಜೀವ್ ಗೌಡ ಅನ್ನುವಂಥ ಪ್ರಶ್ನೆ ಇಲ್ಲಿ. ರಾಜೀವ್ ಗೌಡ ಅವರನ್ನ ಪೊಲೀಸರು ನಿಜಕ್ಕೂ ಹುಡುಕ್ತಿದ್ದಾರಾ, ಹುಡುಕೋ ನಾಟಕ ಮಾಡ್ತಿದ್ದಾರಾ? ಎರಡೆರಡು ಎಫ್ಐಆರ್ ಆಗಿದೆ, 5 ದೂರುಗಳು ದಾಖಲಾಗಿದೆ. ಇದರ ಬೆನ್ನಿಗೆ ರಾಜೀವ್ ಗೌಡ ಎಸ್ಕೇಪ್ ಆಗಿರೋದು. ಒಂದು ವಿಡಿಯೋ ಹರಿಯ ಬಿಟ್ಟು ಎಸ್ಕೇಪು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ. ಮೊನ್ನೆ ಆಡಿಯೋದಲ್ಲಿ ತೋರಿಸಿದಂತ ಪೌರುಷ ಇತ್ತಲ್ಲ, ಅದು ಯಾವುದೂ ಇಲ್ಲ. ಈಗ ಪಾರ್ಟಿ ಎಸ್ಕೇಪು ಎಲ್ಲಿದೆ ಅಂತ ಗೊತ್ತಿಲ್ಲ. ಪೊಲೀಸರು ಹುಡುಕ್ತಿದ್ದಾರೆ. ಪೊಲೀಸರ ಪ್ರಕಾರ ಹುಡುಕ್ತಿದ್ದಾರೆ. ಪೊಲೀಸರು ಹುಡುಕ್ತಿದ್ದಾರಾ, ನಾಟಕ ಮಾಡ್ತಿದ್ದಾರಾ ಗೊತ್ತಿಲ್ಲ. ಒಟ್ಟಲ್ಲಿ ರಾಜೀವ್ ಗೌಡ ಸದ್ಯ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹುಡುಕೋ ಪ್ರಯತ್ನದಲ್ಲಿ ಪೊಲೀಸರಿದ್ದಾರೆ. ಒತ್ತಡಗಳು ಸೃಷ್ಟಿಯಾಗ್ತಾ ಇದೆ. ಯಾಕ್ರಿ ಅರೆಸ್ಟ್ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ. ರವಿಕುಮಾರ್, ಪೊಲೀಸರು ನಿಜಕ್ಕೂ ಹುಡುಕ್ತಾ ಇದ್ದಾರಾ ಅಥವಾ ಈ ವ್ಯಕ್ತಿಗೆ ಸಮಯ ಕೊಡ್ತಾ ಇದ್ದಾರಾ ಬೇಲ್ ಪಡ್ಕೊಳ್ಳಿ ಅಂತ? ಖಂಡಿತ ರಕ್ಷಿತ್, ಏನು ನಿನ್ನೆ ಸಂಜೆ 2 ಎಫ್ಐಆರ್ ಏನು ರಾಜೀವ್ ಗೌಡ ಮೇಲೆ ಆಗುತ್ತೆ. ಒಂದು ಏನು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಹಾಗೂ ನಗರಸಭೆ ಆಯುಕ್ತೆ ಅಮೃತ ಗೌಡ ಅವರು ಕೊಟ್ಟಿರುವಂಥ ದೂರಿನ ಮೇಲೆಗೆ 2 ಎಫ್ಐಆರ್ ಕೇಸುಗಳು ಪ್ರತ್ಯೇಕವಾಗಿ ದಾಖಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಎಫ್ಐಆರ್ ಆಗ್ತಿದ್ದಂತೆ ಒಂದು ಕಡೆ ರಾಜೀವ್ ಗೌಡ ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು. ಆದರೆ ಈ ಒಂದು ವಿಚಾರ ತಿಳಿತಿದ್ದಂತೆ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರುವಂಥ ರಾಜೀವ್ ಗೌಡ ಯಾರ ಕೈಗೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಒಂದು ವಿಡಿಯೋವನ್ನು 8 ಗಂಟೆ ಸಮಯದಲ್ಲಿ ಒಂದು ವಿಡಿಯೋವನ್ನು ಅಂದರೆ ಅಮೃತ ಗೌಡಗೆ ಕ್ಷಮೆಯಾಚನೆ ಮಾಡಿ ಆ ವಿಡಿಯೋ ಹರಿಬಿಟ್ಟ ನಂತರ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಜೊತೆಗೆ ಏನು ಶಿಡ್ಲಘಟ್ಟ ಪೊಲೀಸರ ನೇತೃತ್ವದಲ್ಲಿ 2 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಈ 2 ತಂಡಗಳು ಪ್ರವೃತ್ತರಾಗಿ ಕೆಲಸ ಮಾಡ್ತಿದೆ ಅಂತ ಪೊಲೀಸ್ ಮೂಲಗಳು ಹೇಳ್ತಿವೆ. ಆದರೆ ಮತ್ತೊಂದು ಕಡೆ ರಾಜೀವ್ ಗೌಡ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಹಾಗಾಗಿ ಅವರನ್ನು ಇಷ್ಟೊತ್ತಿಗಾಗಲೇ ಬಂಧಿಸಬೇಕಾಗಿತ್ತು. ಈ ಒಂದು ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿ ಮೇಲೆ ತಮ್ಮ ದರ್ಪವನ್ನು ತೋರಿಸೋ ಮೂಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ರೂ ಕೂಡ, ಇಷ್ಟೊಂದು ಗಂಭೀರ ಸ್ವರೂಪ ಪ್ರಕರಣ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರನ್ನು ಇಷ್ಟೊತ್ತಾದರೂ ಕೇಸ್ ದಾಖಲಾಗಿ ಅವರನ್ನು ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಜೊತೆಗೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ, ಇಲ್ಲ ಒಂದು ವೇಳೆ ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಒಂದು ಮಾಹಿತಿಗಳು ಸಿಗ್ತಿದ್ರೆ ಮತ್ತೆ ಬೇರೆ ಕಡೆ ಹೋಗಿದ್ದಾರಾ? ಸೊ ಇವೆಲ್ಲ ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲಿ ಮೂಡ್ತಿದೆ. ಹೀಗಾಗಿ ಪೊಲೀಸರು ಕೂಡ ಅವರು ಹೇಳೋ ಪ್ರಕಾರ 2 ತಂಡಗಳನ್ನು ರಚಿಸಿದ್ವಿ, ಅವಶ್ಯಕತೆ ಬಿದ್ದರೆ ಮತ್ತಷ್ಟು ಪೊಲೀಸ್ ತಂಡವನ್ನು ರಚಿಸಿ ಆದಷ್ಟು ಬೇಗ ಅವರನ್ನು ಏನು ಬಂಧಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ರಕ್ಷಿತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.